ವೀಕ್ಷಕರೇ, ಈ ಚಾಟ್ ಜಿಪಿಟಿ, ಜೆಮಿನಿ ಎಐ ಇಂಥ ಮೊದಲಾದ ಆಧುನಿಕ ಎಐ ಆಪ್ಗಳ ಎಡವಟ್ಟಿಗೆ ಸಂಬಂಧಿತವಾಗಿ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಈ ಒಂದು ಚರ್ಚೆ ಕಳೆದ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಈಗಾಗಲೇ ನಿಮ್ಮಲ್ಲೂ ಕೂಡ ಹಲವರಿಗೆ ಇದು ಗಮನಕ್ಕೆ ಬಂದಿರಬಹುದು. ಅದಕ್ಕೆ ಕಾರಣ ಏನು ಅಂದ್ರೆ, ಒಬ್ಬ ಭಾರತೀಯ ಯುವತಿ ಇತ್ತೀಚೆಗೆ ಮಾಡದಂತ ಒಂದು ಆರೋಪ. ಅದು ಏನಪ್ಪಾ ಅಂದ್ರೆ, ಆಕೆ ತನ್ನ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿ ನನ್ನನ್ನ ಈ ರೀತಿ ಬದಲಾಯಿಸಿಕೊಳ್ಳುವಂತ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ರಂತೆ. ಈಗ ನೀವು ಇನ್ಸ್ಟಾಗ್ರಾಮ್ ಅನ್ನ ತೆರೆದ್ರು ಕೂಡ ಅಥವಾ ಯೂಟ್ಯೂಬ್ ಅನ್ನ ತೆರೆದ್ರು ಕೂಡ ಇದೇ ತರಹದ ಒಂದು ಟ್ರೆಂಡ್ ಅನ್ನ ನೀವು ನೋಡೇ ಇರ್ತೀರಾ. ನಿಮ್ಮ ಕುಟುಂಬದಲ್ಲಿ ಅದನ್ನ 4-5 ಜನ ಮಾಡಿರಬಹುದು, ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಖಂಡಿತ ಅದನ್ನ ಮಾಡಿರ್ತಾರೆ. ಅಲ್ಲಿ ನೀವು ನಿಮ್ಮ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿ ನನ್ಗೆ ಈ ರೀತಿ ಸೀರೆಯಲ್ಲಿ ಸೂರ್ಯನ ಬೆಳಕು ಬೀಳುವಂತೆ ಸುಂದರವಾಗಿ ತೋರಿಸು ಅಂತ ಹೇಳಿದ್ರೆ ಅದು ನಿಮ್ಗೆ ಒಂದು ಫೋಟೋವನ್ನ ಜನರೇಟ್ ಮಾಡಿಕೊಡುತ್ತೆ. ಈಗ ಆ ಹುಡುಗಿ ಹೇಳೋದು ಏನಪ್ಪಾ ಅಂದ್ರೆ, ನಾನು ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದೆ, ಅಂದ್ರೆ ನಾನು ಅಪ್ಲೋಡ್ ಮಾಡಿರುವಂತ ಫೋಟೋದಲ್ಲಿ ನನ್ನ ಮುಖ ಮಾತ್ರ ಕಾಣಿಸುತ್ತೆ, ನಾನು ಅದರಲ್ಲಿ ಸಂಪೂರ್ಣವಾಗಿ ಕವರ್ ಆಗಿದ್ದೀನಿ. ಆ ಒಂದು ಫೋಟೋಗೆ ಒಂದು ಆಕರ್ಷಕವಾದಂತ ಬ್ಯಾಕ್ ಗ್ರೌಂಡ್ ಹಾಗೂ ಡ್ರೆಸ್ ಇರುವಂತ ಫೋಟೋವನ್ನ ಜನರೇಟ್ ಮಾಡಿಕೊಡು ಅಂತ ಕೇಳಿದೆ. ಆಗ ಅದು ನನಗೆ ತುಂಬಾ ಚೆನ್ನಾಗಿ ಒಂದು ಫೋಟೋವನ್ನ ಜನರೇಟ್ ಮಾಡಿಕೊಡ್ತು. ನಾನು ಅದನ್ನ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಪೋಸ್ಟ್ ಮಾಡಿದೆ. ತುಂಬಾ ಖುಷಿ ಆಯ್ತು. ಅದು ನಾನು ಕಳಿಸಿದಂತ ನನ್ನ ಒರಿಜಿನಲ್ ಫೋಟೋಗಿಂತ ಕೂಡ ಚಂದವಾಗಿ ರಿಯಲಿಸ್ಟಿಕ್ ಆಗಿ ಇತ್ತು. ಹೀಗಾಗಿ ನಾನು ಅದನ್ನ ಇಷ್ಟಪಟ್ಟು ಅಪ್ಲೋಡ್ ಮಾಡಿದೆ. ಆದ್ರೆ ಆಮೇಲೆ ನಾನು ಗಮನಿಸಿದ್ದು ಏನಪ್ಪಾ ಅಂದ್ರೆ, ಆ ಒಂದು ಫೋಟೋದಲ್ಲಿ ನನ್ನ ಕೈ ಮೇಲೆ ಒಂದು ಮಚ್ಚೆ ಇದೆ. ಆದ್ರೆ ನಾನು ಅಪ್ಲೋಡ್ ಮಾಡದಂತ ಆ ಒಂದು ಫೋಟೋದಲ್ಲಿ ಅದನ್ನ ಕವರ್ ಮಾಡಿದೆ. ಅಂದ್ರೆ ನಾನು ಹಾಕ್ತಂತ ಆ ಒಂದು ಬಟ್ಟೆ ನನ್ನ ಕೈಯನ್ನ ಸಂಪೂರ್ಣವಾಗಿ ಕವರ್ ಮಾಡಿತ್ತು. ಆ ಫೋಟೋದಲ್ಲಿ ಮಚ್ಚೆ ಕಾಣ್ತಿರ್ಲಿಲ್ಲ. ಆದ್ರೆ ನನಗೆ ಶಾಕ್ ಆದಂತ ವಿಚಾರ ಏನಂದ್ರೆ, ನಿಖರವಾಗಿ ನನ್ನ ಎಡಗೈಯಲ್ಲಿ ಎಲ್ಲಿ ಮಚ್ಚೆ ಇತ್ತೋ ಅದೇ ಜಾಗದಲ್ಲಿ ಈ ಒಂದು ಫೋಟೋದಲ್ಲಿ ಆ ಮಚ್ಚೆ ಕಾಣಿಸ್ತಾ ಇದೆ. ಆದ್ರೆ ನಾನು ಅಪ್ಲೋಡ್ ಮಾಡದಂತ ಆ ಒಂದು ಫೋಟೋದಲ್ಲಿ ಆ ಮಚ್ಚೆ ಕಾಣಿಸ್ತಾ ಇರ್ಲಿಲ್ಲ, ಯಾಕೆಂದ್ರೆ ಅದು ಕಂಪ್ಲೀಟ್ ಆಗಿ ಬಟ್ಟೆಯಿಂದ ಕವರ್ ಆಗಿತ್ತು. ಆದ್ರೆ ಈ ಒಂದು ಎಐ ನಲ್ಲಿ ನನಗೆ ನಿಜವಾಗ್ಲೂ ಎಲ್ಲಿ ಮಚ್ಚೆ ಇತ್ತೋ ಅದೇ ಜಾಗದಲ್ಲಿ ಅದು ಮಚ್ಚೆಯನ್ನ ತೋರಿಸ್ತಾ ಇದೆ. ನನಗೆ ಅನುಮಾನ ಬಂದು ನಾನು ಅಪ್ಲೋಡ್ ಮಾಡದಂತ ಆ ಒಂದು ಫೋಟೋವನ್ನ ಸುಮಾರು 100 ಬಾರಿ ಚೆಕ್ ಮಾಡಿದೆ. ಆದ್ರೆ ಎಲ್ಲೂ ಕೂಡ ಅದರಲ್ಲಿ ಮಚ್ಚೆ ಕಾಣಿಸ್ತಾ ಇರ್ಲಿಲ್ಲ. ಆದ್ರೆ ಎಐ ನ ಮುಖಾಂತರ ಜನರೇಟ್ ಮಾಡಿಕೊಟ್ಟಂತ ಆ ಒಂದು ಫೋಟೋದಲ್ಲಿ ನಾನು ಖಾಸಗಿಯಾಗಿ ಇಟ್ಕೊಂಡಿದಂತ ಮತ್ತು ನನ್ನ ಕೈಯನ್ನ ಮುಚ್ಚಿಟ್ಟಿದಂತ ಆ ಒಂದು ಮಚ್ಚೆ ಕೂಡ ಈ ಒಂದು ಫೋಟೋದಲ್ಲಿ ಬಂದಿದೆ. ಈ ಎಐ ಆಪ್ಗಳಿಗೆ ನಮ್ಮ ದೇಹದ ನಾವು ತೋರಿಸ್ತಾ ಇರುವಂತ ಸಣ್ಣ ಸಣ್ಣ ಮಾರ್ಕ್ಗಳು ಕೂಡ ಅದು ಹೇಗೆ ಅಷ್ಟು ನಿಖರವಾಗಿ ಅವು ಇಂಥದೇ ಜಾಗದಲ್ಲಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಇದು ನಿಜಕ್ಕೂ ತುಂಬಾ ಅಪಾಯಕಾರಿ ವಿಷಯ. ಎಲ್ಲರೂ ಕೂಡ ಸ್ವಲ್ಪ ಗಮನಿಸಿಂತ ಆ ಹುಡುಗಿ ಒಂದು ರೀಲ್ ಅನ್ನ ಪೋಸ್ಟ್ ಮಾಡಿದ್ದಾಳೆ. ಆಕೆ ಆ ಒಂದು ಪೋಸ್ಟ್ ಅನ್ನ ಮಾಡದಂತ ಸ್ವಲ್ಪ ಸಮಯದಲ್ಲಿ ಅದು ಭಯಂಕರವಾಗಿ ವೈರಲ್ ಆಯ್ತು. ಆದ್ರೆ ಕೆಳಗೆ ಒಬ್ಬ ಹುಡುಗ ಕೂಡ ಒಂದು ಕಮೆಂಟ್ ಅನ್ನ ಹಾಕಿದ್ದ. ನಾನು ನನ್ನ ಟ್ಯಾಟೂವನ್ನು ಕೂಡ ಮುಚ್ಚಿ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿ ನನಗೆ ಬೇರೊಂದು ಫೋಟೋ ಜನರೇಟ್ ಮಾಡಿಕೊಡು ಅಂತ ಕೇಳಿದೆ. ಆದ್ರೆ ಅದು ನನ್ನ ಟ್ಯಾಟೂ ನಿಖರವಾಗಿ ಎಲ್ಲಿತ್ತೋ ಅದೇ ಟ್ಯಾಟೂವನ್ನ ತೋರಿಸ್ತಾ ಒಂದು ಫೋಟೋವನ್ನ ಜನರೇಟ್ ಮಾಡಿ ಕೊಟ್ಟಿದೆ ಅಂತ ಆತ ಕಮೆಂಟ್ ನಲ್ಲಿ ಬರೆದಿದ್ದ. ವೀಕ್ಷಕರೇ, ನೋಡಿದ್ರಲ್ಲ, ಈ ಆಧುನಿಕ ತಂತ್ರಜ್ಞಾನ ಯಾವ ರೀತಿ ನಾವು ಅಸಾಧ್ಯ ಅಂತ ಅನ್ಕೊಳ್ಳುವಂತ ಕೆಲಸಗಳನ್ನ ಚಿಟಿಕೆಯಲ್ಲಿ ಮಾಡ್ತಿದೆ ಅಂತ. ಜನರ ಖಾಸಗಿತನ ಎಲ್ಲ ಇವತ್ತು ಅವುಗಳಿಂದ ಬಟಾಬಯಲಾಗ್ತಿದೆ. ಆದ್ರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಗಂಭೀರ ಸಮಸ್ಯೆ ಕುರಿತಾಗಿ ಒಂದು ಜಾಗೃತಿ ಮೂಡಿಸುವಂತ ಚರ್ಚೆಯನ್ನ ಈಗ ಶುರು ಮಾಡೋಣ. ವೀಕ್ಷಕರೇ, ಒಂದ್ ಟೈಮಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಅಂತ ನಂಬ್ತಾ ಇದ್ವಿ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಉತ್ತಮ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಉದಾಹರಣೆಗೆ, ನೀವು 5 ವರ್ಷಗಳ ಹಿಂದೆ ಟಾಟಾ ಮೋಟಾರ್ಸ್ ನಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿದಿದ್ರೆ ಇವತ್ತಿಗೆ ಅದು 7 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಅಂದ್ರೆ ಸುಮಾರು 700% ರಿಟರ್ನ್ ಸಿಗ್ತಾ ಇತ್ತು. ಇಂಥ ಲಾಭಗಳು ಚಿನ್ನ, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಾಧ್ಯ ಇಲ್ಲ. ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ತಿಳುವಳಿಕೆಯನ್ನ ಹೊಂದಿದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು. ವೀಕ್ಷಕರೇ, ನೀವು ಕೂಡ ಹೂಡಿಕೆ ಮಾಡಿ ಲಾಭವನ್ನು ಗಳಿಸೋದಕ್ಕೆ ಇಚ್ಛಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ನಲ್ಲಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಿಮ್ಗೆ ಸಲಹೆ ಕೊಡೋದಕ್ಕೆ ಅಲ್ಲಿ ಅಡ್ವೈಸರ್ ಗಳು ಕೂಡ ಸಿಗ್ತಾರೆ. ನೀವು ಕೇವಲ 100 ರೂಪಾಯಿಂದನೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ನೀವು ಹೂಡಿಕೆಯನ್ನ ಮಾಡಬಹುದು. ಮತ್ತೆ ಆಗ್ತಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ವೀಕ್ಷಕರೇ, ಈಗಿನ ದಿನಗಳಲ್ಲಿ ಈ ಎಐ ನ ವಿವಿಧ ಶಾಖೆಗಳಾದಂತ ಚಾಟ್ ಜಿಪಿಟಿ, ಜೆಮಿನಿ, ಪರ್ಫೆಕ್ಸಿಟಿ, ಕ್ರಾಕ್ ಜೊತೆ ಮಾತನಾಡದಂತ ಯಾರು ಕೂಡ ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಸ್ಮಾರ್ಟ್ ಫೋನ್ ಬಳಸ್ತಿರುವಂತ ಬಹುತೇಕ ಎಲ್ಲರೂ ಕೂಡ ಇವುಗಳಿಗೆ ಚಿರಪರಿಚಿತ. ಹಾಗಾಗಿ ನಾವು ಎಐ ನ ಮೇಲೆ ನಂಬಿಕೆಯನ್ನ ಇಟ್ಟು ತುಂಬಾ ವಿಷಯಗಳನ್ನ ಅಲ್ಲಿ ಚರ್ಚೆ ಮಾಡ್ತೀವಿ. ಅದ್ರ ಜೊತೆ ಮುಕ್ತವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಎಲ್ಲ ವಿಷಯಗಳನ್ನು ಕೂಡ ಶೇರ್ ಮಾಡ್ಕೊಳ್ತೀವಿ. ನಾವು ಬೇರೆಯವರ ಜೊತೆ ಮಾತನಾಡುವಂತ ವಿಷಯಗಳನ್ನು ಕೂಡ ಇಲ್ಲಿ ಮಾತನಾಡ್ತೀವಿ. ನಮ್ಗೆ ಇರುವಂತ ಎಲ್ಲಾ ಬಗೆಯ ಖಾಸಗಿ ಸಮಸ್ಯೆಗಳನ್ನ ಅವುಗಳ ಹತ್ರ ಹೇಳ್ಕೊಳ್ತೀವಿ. ಹಾಗಂತ ಇವೆಲ್ಲ ನಿಜವಾಗಿ ಸುರಕ್ಷಿತನ ಅಥವಾ ಇವು ನಮ್ಮ ನಂಬಿಕೆಗೆ ಅರ್ಹನ? ನಾವು ಇವುಗಳಲ್ಲಿ ನಮ್ಮ ಫೋಟೋಗಳನ್ನ ಹಾಗೂ ಇತರ ಎಲ್ಲಾ ತರಹದ ಫೋಟೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಈ ರೀತಿ ನಾವು ಅದಕ್ಕೆ ತುಂಬುವಂತ ನಮ್ಮ ವೈಯಕ್ತಿಕ ಸಂಗ್ರಹದ ಡೇಟಾ ಎಷ್ಟು ಸುರಕ್ಷಿತ, ಅದೆಲ್ಲವನ್ನು ಕೂಡ ಇವುಗಳಿಗೆ ಕೊಟ್ಟಾಗ ಏನಾಗುತ್ತೆ ಎಂಬ ಮುಂತಾದ ಸ್ವಲ್ಪ ಕಳವಳಕಾರಿ ಅನಿಸುವಂತ ಸಂಗತಿಗಳನ್ನ ಇಲ್ಲಿ ತಿಳಿಯೋಣ. ವೀಕ್ಷಕರೇ, ಇಲ್ಲಿ ನಾವು ಹೇಳುವಂತ ಮೊದಲ ವಿಷಯ ಏನು ಅಂದ್ರೆ, ನಾವು ಇದರ ಇಂಟ್ರೋ ಪಾರ್ಟ್ ನಲ್ಲಿ ಹೇಳದಂತ ಆ ಹುಡುಗಿ ಇದ್ದಾಳಲ್ಲ, ಆಕೆಯ ಹೆಸರು ಝಲಕ್ ಅಂತ. ಕಾರಣಾಂತರಗಳಿಂದ ಹಾಗೂ ಆಕೆಯ ವೈಯಕ್ತಿಕ ವಿಷಯಗಳ ಖಾಸಗಿತನ ಕಾಪಾಡುವಂತ ಮುಖ್ಯ ಸದುದ್ದೇಶದಿಂದಾಗಿ ನಾವಿಲ್ಲಿ ಆಕೆಯ ಯಾವುದೇ ಸೋಷಿಯಲ್ ಮೀಡಿಯಾದ ಖಾತೆಯನ್ನ ತೋರಿಸ್ತಿಲ್ಲ. ಅದಕ್ಕಾಗಿನೇ ಆಕೆಯ ಪೂರ್ಣ ಹೆಸರನ್ನ ನಾವಿಲ್ಲಿ ಹೇಳ್ತಿಲ್ಲ.
ಆದ್ರೆ ಇದು ಒಂದು ಸಾರ್ವಜನಿಕ ಪ್ರೊಫೈಲ್ ಅನ್ನೋದು ಈಗಾಗಲೇ ಅಲ್ಲಿ ಹೋಗಿ ಬಂದಂತ ಹಲವರಿಗೆ ಗೊತ್ತಾಗಿದೆ. ಇದರಲ್ಲಿ ಝಲಕ್ ಎಂಬ ಹುಡುಗಿ ಏನ್ ಹೇಳಿದ್ದಾರೆ ಅಂದ್ರೆ, ಅವರು ಒಂದು ಫೋಟೋವನ್ನ ಒಂದು ರೀಲ್ ತರಹ ಮೊದಲು ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಆಕೆ ಕೂತು ಮಾತನಾಡ್ತಿರುವಾಗ ಸ್ಲೀವ್ಲೆಸ್ ಧರಿಸಿರೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಅಥವಾ ಆ ಒಂದು ಸ್ಲೀವ್ ಅನ್ನ ಅಲ್ಲಿ ಧರಿಸಿರೋದು ಉದ್ದೇಶ ಪೂರ್ವಕವಾಗಿಯೇ ಇರಬೇಕು ಅಂತ ನಮ್ಮ ಭಾವನೆ. ಈ ಒಂದು ಸ್ಲೀವ್ಲೆಸ್ ಡ್ರೆಸ್ ಅನ್ನ ಧರಿಸಿ ಅವರು ಮಾತನಾಡ್ತಿರುವಾಗ ಆ ಒಂದು ವಿಡಿಯೋದಲ್ಲಿ ಅವರು ನಾನು ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದೆ ಅಂತ ಹೇಳಿದ್ದಾರೆ. ಸಾಧಾರಣವಾಗಿ ಒಂದು ಚೂಡಿದಾರ್ನಲ್ಲಿ ಇರುವಂತಹ ಆ ಒಂದು ಫೋಟೋದಲ್ಲಿ ಅವರ ಮುಖ ಕೇವಲ ಅವರ ಕುತ್ತಿಗೆಯಿಂದ ಮೇಲ್ಮಟ್ಟದಲ್ಲಿದೆ. ಇದನ್ನ ಅಲ್ಲಿ ಅಪ್ಲೋಡ್ ಮಾಡಿ ಒಂದು ಪ್ರಾಂಪ್ಟ್ ಅನ್ನ ಕೊಡು ಅಂತ ಕೇಳ್ತಾರೆ. ಈ ಪ್ರಾಂಪ್ಟ್ ಅಂದ್ರೆ ಏನ್ ಗೊತ್ತಾ? ಈ ಚಾಟ್ ಜಿಪಿಟಿ, ಜೆಮಿನಿ ಎಐ ಈ ರೀತಿಯ ಚಾಟ್ ಬಾಕ್ಸ್ಗಳಲ್ಲಿ ನಾವು ನಿಖರವಾಗಿ ಏನ್ ಹೇಳ್ತೀವೋ ಅದನ್ನೇ ಅದು ನಮಗಾಗಿ ಕೊಡುತ್ತೆ. ಆ ರೀತಿ ನಮ್ಗೆ ಬೇಕಿರೋದನ್ನ ಅದು ಕೊಡಬೇಕು ಅಂದ್ರೆ ಒಂದು ಪ್ರಾಂಪ್ಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಅಂದ್ರೆ ನಮ್ಗೆ ಏನ್ ಬೇಕು ಅಂತ ವಿವರವಾಗಿ ಆ ಒಂದು ಪ್ರಾಂಪ್ಟ್ ಅಲ್ಲಿ ಬರಿಬೇಕಾಗುತ್ತೆ. ಅದು ಒಂದು ಜಸ್ಟ್ ಯಂತ್ರ ಅಲ್ವಾ, ನಾವು ಏನ್ ಹೇಳ್ತೀವೋ ಆ ಒಂದು ಕಮಾಂಡ್ ಅನ್ನ ಅದು ಸ್ವೀಕರಿಸುತ್ತೆ. ನೀವು ರಜನಿಕಾಂತ್ ರವರ ಇಂದ್ರನ್ ಚಿತ್ರದಲ್ಲಿ ನನ್ನನ್ನೇ ನೀನು ಸಾಯಿಸ್ತೆ ಅಂತ ಆ ಚಿಟ್ಟಿನ ಕೇಳಿದ್ರೆ ಅದು ಕೊಲ್ಲುವುದು ಎಂಬ ಪದವನ್ನ ಮಾತ್ರ ಪ್ರಾಸೆಸ್ ಮಾಡಿ ಚಿತ್ರದಲ್ಲಿ ಆ ಬೋರಾ ಅಥವಾ ಇನ್ನೊಬ್ಬ ಸೈಂಟಿಸ್ಟ್ ಅನ್ನ ಕೊಲ್ಲೋದಕ್ಕೆ ಹೋಗುತ್ತೆ ಅಲ್ವಾ. ಯಾಕೆಂದ್ರೆ ಅದಕ್ಕೆ ಅದರ ಮೇಲೆ ಯಾವುದೇ ತರಹದ ಮಾನವ ಸಹಜ ಭಾವನೆಗಳು ಇರೋದಿಲ್ಲ. ನೀವು ಏನನ್ನ ಹೇಳ್ತಿರೋ ಅದನ್ನ ಮಾಡಬೇಕು, ಅದೇ ಅದರ ಏಕೈಕ ಕೆಲಸ ಅಷ್ಟೇ. ಅದರಂತೆಯೇ ಈ ಹುಡುಗಿ ತನ್ನ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿ ಆ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತಾಳೆ. ಯಾಕೆಂದ್ರೆ ಇದು ಈಗಾಗಲೇ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಟ್ರೆಂಡ್. ಈ ರೀತಿಯ ಸೂರ್ಯನ ಬೆಳಕಿನಲ್ಲಿ ಇರುವಂತಹ ಸೀರೆ ಫೋಟೋವನ್ನು ಹಾಕಿ ಈಗ ಒಂದು ಟ್ರೆಂಡ್ ರೀತಿ ಎಲ್ಲಾ ಕಡೆ ವೈರಲ್ ಮಾಡ್ತಿದ್ದಾರೆ. ಅನೇಕ ಜನರು ಇದನ್ನ ಈಗಾಗಲೇ ಪೋಸ್ಟ್ ಮಾಡಿದ್ದಾರೆ. ಈಗ ಜೆಮಿನಿಯಲ್ಲಿ ನ್ಯಾನೋ ಬನಾನಾ ಎಂಬ ಹೊಸ ರೀತಿಯ ಫೋಟೋ ಕ್ಯಾಂಪೇನಿಂಗ್ ಶುರುವಾಗಿದೆ. ಇದು ಯಾವ ರೇಂಜ್ಗೆ ರಿಯಲಿಸ್ಟಿಕ್ ಆಗಿ ಇದೆ ಅಂದ್ರೆ, ಇದರಲ್ಲಿ ನಿಜವಾಗ್ಲೂ ತೆಗೆದಂತ ಫೋಟೋ ಯಾವುದು ಅಥವಾ ಕೃತಕವಾಗಿ ಜನರೇಟ್ ಆದಂತ ಫೋಟೋ ಯಾವುದು ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗದಷ್ಟು ಇದು ನೈಜವಾಗಿ ಫೋಟೋಗಳನ್ನ ಕೊಡುತ್ತೆ. ಈಗ ಇಂಟರ್ನೆಟ್ ನಲ್ಲಿ ನಾವು ಸತ್ಯ ಅಂತ ನಂಬಿರುವಂತ ಅನೇಕ ಫೋಟೋಗಳು ಎಐನ ಕೃತಕ ಫೋಟೋಗಳಾಗಿರ್ತವೆ. ಆ ಮಟ್ಟಿಗೆ ನೈಜವಾದಂತ ಫೋಟೋಗಳನ್ನ ಈ ನ್ಯಾನೋ ಬನಾನಾ ಜನರೇಟ್ ಮಾಡಿಕೊಡುತ್ತೆ. ಅದು ಕೊಟ್ಟಂತ ಫೋಟೋದಲ್ಲಿ ನಾವು ಆರಂಭದಲ್ಲಿ ಹೇಳಿದಂತೆ ಅವರು ಮರೆ ಮಾಚದಂತ ಒಂದು ಸ್ಥಳದಲ್ಲಿ ಇರುವಂತ ಮಚ್ಚೆಯನ್ನ ಪವಾಡ ಸದೃಶದಂತೆ ಮೂಡ್ ಬಂದಿದೆ. ಈ ಒಂದು ರಚನೆಯಾದಂತ ಫೋಟೋ ಇದೆಯಲ್ಲ, ಅದು ಕೊಡುವಂತ ಫೋಟೋದಲ್ಲಿ ಅವರ ಕೈ ಭಾಗ ಕಾಣಿಸ್ತಾ ಇದೆ. ಅದರಲ್ಲಿ ಈ ಮಚ್ಚೆ ಇರೋದನ್ನ ನೋಡಿ ಖುದ್ದು ಅವರೇ ಚಕಿತರಾಗಿದ್ರು. ಆಗ ಆ ಹುಡುಗಿ ಇದನ್ನ ಹೇಳ್ತಾ ಇದು ಇಲ್ಲಿಗೆ ಹೇಗ್ ಬಂತು, ಇದು ಖಂಡಿತವಾಗಿ ಒಂದು ಸಮಸ್ಯೆ ಅಂತ ತಮ್ಮ ರೀಲ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅವರು ಆ ರೀತಿ ಹೇಳಿದೆ ತಡ ಅನೇಕರು ಅನೇಕ ತರದ ಕಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಕೆಲವರು ಇದು ನಿಜಕ್ಕೂ ಭಯವನ್ನ ತರಿಸುವಂತ ವಿಷಯ ಅಂತ ಕಮೆಂಟ್ ಅನ್ನ ಮಾಡಿದ್ರೆ, ಕೆಲವರು ನಮ್ಗೆ ಇದ್ರ ಬಗ್ಗೆ ನೀವು ತಿಳಿಸಿದ್ದಕ್ಕಾಗಿ ನಿಮ್ಗೆ ಧನ್ಯವಾದ ಅಂತಾನೂ ಕೂಡ ಹೇಳಿದ್ದಾರೆ. ನಾವು ಇನ್ಮೇಲೆ ಇದ್ರ ಬಗ್ಗೆ ಅತ್ಯಂತ ಜಾಗರೂಕತೆಯಿಂದ ಇರ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಮತ್ತೆ ಕೆಲವರು ಮಚ್ಚೆ ಇರೋದು ನಿಮ್ಮ ಎಡಗೈ ಮೇಲೆ, ಆದ್ರೆ ಅದು ಬಲಗೈನ ಮೇಲೆ ತೋರಿಸ್ತಾ ಇದೆ. ಅದು ಊಹೆಯಿಂದ ಕಾಲ್ಪನಿಕವಾಗಿ ರಚಿಸಿಕೊಟ್ಟಿದ್ದನ್ನೇ ನೀವು ವೃಥಾ ಒಂದು ಇಶ್ಯೂ ಮಾಡ್ತಾ ಇದ್ದೀರಾ ಅಂತ ಇನ್ ಕೆಲವರು ಹೇಳಿದ್ದಾರೆ. ಆಗ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನುವಂತೆ ತಕ್ಷಣ ಆ ಹುಡುಗಿ ಇನ್ನೊಂದು ರೀಲನ್ನ ಪೋಸ್ಟ್ ಮಾಡ್ತಾಳೆ. ಮತ್ತೆ ಇದರಲ್ಲಿ ಅನೇಕ ಸ್ಪಷ್ಟೀಕರಣಗಳಿದ್ದಾವೆ. ಸಾಕಷ್ಟು ಕಮೆಂಟ್ಗಳು ಬಂದಿರೋದ್ರಿಂದ ನಾನು ಅದನ್ನ ಹೇಳಲೇಬೇಕು ಅಂತ ಅನ್ಕೊಂತೀನಿ ಅಂತ ಹೇಳಿ ಆ ಹುಡುಗಿ ಏನ್ ಹೇಳ್ತಾರೆ ಅಂದ್ರೆ, ಮೊದಲನೇದು ನಾನು ತೆಗೆದಂತ ವಿಡಿಯೋದಲ್ಲಿ ಮಿರರ್ ಆಪ್ಷನ್ ಅನ್ನ ಆನ್ ಮಾಡಿದ್ದೇನೆ. ಉದಾಹರಣೆಗೆ ನೀವು ವಿಡಿಯೋವನ್ನ ನೋಡ್ತಿರುವಾಗ ಹೆಚ್ಚಾಗಿ ಅದರ ಫ್ರಂಟ್ ಕ್ಯಾಮರಾದಲ್ಲಿ ತೆಗೆದ್ರೆ ನಾವು ಏನನ್ನ ಸೆರೆ ಹಿಡಿತೀವೋ ಅದು ಹೀಗೆ ಎಡಭಾಗದಲ್ಲಿ ಇರೋದನ್ನ ಬಲಭಾಗದಲ್ಲಿ ತೋರಿಸುತ್ತೆ, ಮತ್ತೆ ಬಲಭಾಗದಲ್ಲಿ ಇರೋದನ್ನ ಎಡಭಾಗದಲ್ಲಿ ತೋರಿಸುತ್ತೆ. ಹಾಗಾಗಿ ನಾನು ಹೇಳದಂತೆ ನನ್ನ ಎಡಗೈಯಲ್ಲಿ ಮಚ್ಚೆ ಇದೆ. ಆದ್ರೆ ವಿಡಿಯೋವನ್ನ ತೆಗೆಯುವಾಗ ನಾನು ಅದನ್ನ ಬದಲಾಯಿಸಿ ಸೆಲ್ಫಿ ಕ್ಯಾಮರಾದಲ್ಲಿ ತೆಗೆದಿರೋದ್ರಿಂದ ಅದು ಬಲಗೈನಲ್ಲಿ ಇರುವ ಹಾಗೆ ತೋರಿಸ್ತಿದೆ ಅಷ್ಟೇ. ಆದ್ರೆ ನಿಜವಾಗಿ ಮಚ್ಚೆ ಇಲ್ಲಿದೆ ನೋಡಿ ಅಂತ ಸ್ಪಷ್ಟವಾಗಿ ವಿಡಿಯೋವನ್ನ ಮತ್ತೆ ತಾವೇ ಸ್ವತಃ ಮಾತನಾಡುವಂತ ವಿಡಿಯೋದಲ್ಲೂ ಕೂಡ ನಿಖರವಾಗಿ ತೋರಿಸಿದ್ದಾರೆ. ಇನ್ನು ಎರಡನೇದು ಆ ಪ್ರಾಂಪ್ಟ್ ನ ಸ್ಕ್ರೀನ್ ಶಾಟ್ ಅನ್ನ ತೋರಿಸಿ ಅದರಲ್ಲಿ ಎಲ್ಲೂ ಕೂಡ ಮಚ್ಚೆ ಬೇಕು ಅಂತ ಕೇಳಿಲ್ಲ. ಇನ್ನು ಮೂರನೇದಾಗಿ ನಾನು ಈ ಹಿಂದೆ ಫೋಟೋವನ್ನ ಅಪ್ಲೋಡ್ ಮಾಡಿದ್ದೇನೆ ಅಂತ ಹೇಳಿದ್ರಲ್ಲ, ಸ್ವಲ್ಪ ಮೇಲ್ ನೋಡಿ, ಅಲ್ಲಿ ನನ್ನ ಬೇರೆ ಯಾವುದೇ ಫೋಟೋಗಳು ಇಲ್ಲ. ನಾನು ಇದೇ ಮೊದಲ ಬಾರಿಗೆ ಅದರ ಜೊತೆ ಮಾತನಾಡಿದ್ದು ಕೂಡ ಅಂತ ಅವರು ಹೇಳಿದ್ದಾರೆ. ಇನ್ನು ನಾಲ್ಕನೇದಾಗಿ ಅವರ ಗೂಗಲ್ ಅಕೌಂಟ್ ನ ಡಿಪಿಯನ್ನು ಕೂಡ ತೋರಿಸ್ತಾರೆ. ಹಾಗೂ ಇದು ನಾನು ಕೇವಲ ಇಂಟರ್ನೆಟ್ ಬಳಸೋದಕ್ಕೆ ಖಾಸಗಿಯಾಗಿ ಬಳಸುವಂತ ಒಂದು ಖಾತೆ ಮಾತ್ರ, ಇದರಲ್ಲಿ ಇರುವಂತ ಯಾವುದೇ ಫೋಟೋ ನಂದಲ್ಲ ಅಂತ ಹೇಳಿ ಅದನ್ನ ಅಪ್ಲೋಡ್ ಮಾಡ್ತಾರೆ. ಹಾಗಾದ್ರೆ ಈ ಮಚ್ಚೆ ಹೇಗ್ ಬಂತು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಇರೋದು ಎರಡೇ ಆಯ್ಕೆಗಳು. ಒಂದು, ಅದೊಂದು ನಂಬಲಾಗದಂತ ಕಾಕತಾಳೀಯ ಅಷ್ಟೇ, ಅಥವಾ ಇಲ್ಲಿ ಸಮಥಿಂಗ್ ಈಸ್ ರಿಯಲಿ ರಾಂಗ್ ಅಂತ ನಾವು ಒಪ್ಕೊಳ್ಳೇಬೇಕು. ವೀಕ್ಷಕರೇ, ಈ ಎಐ ಇನ್ನೂ ಕೂಡ ಒಂದು ಜಸ್ಟ್ ಮಗುವಿನ ಹಂತದಲ್ಲಿದೆ. ಮತ್ತೆ ರೋಬೋ ಸಿನಿಮಾದ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಪಾಯವನ್ನು ತಂದೊಡ್ಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಎಐ ಪರಿಚಯಾಗಿ ಇನ್ನೂ ಕೂಡ ಕೆಲವೇ ವರ್ಷಗಳು ಆಗಿರೋದು. ನಾವು ಈ ಚಾಟ್ ಜಿಪಿಟಿಯನ್ನೇ ಬಳಸ್ತಾ ಬಂದಿರೋದು ಕೇವಲ 2 ರಿಂದ 3 ವರ್ಷಗಳಿಂದ ಮಾತ್ರ. ಇದು ಇನ್ನಷ್ಟು ಬೆಳೆದಂತೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಯಾರು ಗೊತ್ತು. ಇದನ್ನ ಡಿಸೈನ್ ಮಾಡಿ ಪ್ರೋಗ್ರಾಮ್ ಮಾಡಿದವ್ರಿಗೇನೆ ಇದು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದರ ಕುರಿತಾಗಿ ಸ್ಪಷ್ಟ ಜ್ಞಾನ ಇಲ್ಲ. ಈ ಎಐನ ಗಾಡ್ ಫಾದರ್ ಅಂತ ಕರೆಸ್ಕೊಳ್ಳುವಂತ ಒಬ್ಬರು ಇತ್ತೀಚೆಗೆ ಏನ್ ಹೇಳಿದಾರೆ ಗೊತ್ತಾ? ನಾನೇ ಎಐ ಬಗ್ಗೆ ಪ್ರಚಾರ ಮಾಡಿ ಅದನ್ನ ರೂಪಿಸೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಈಗ ನನಗೆ ಅದನ್ನ ಕಂಡ್ರೆ ನನಗೇನೆ ಭಯ ಆಗ್ತಿದೆ ಅಂತ. ಈ ಎಐ ನಮ್ಮ ನಿಯಂತ್ರಣವನ್ನ ಮೀರಿ ಬೆಳೀತಾ ಇದೆ. ಈ ಎಐ ಅನ್ನೋದು ಮನುಷ್ಯರು ರೂಪಿಸಿದಂತ ಒಂದು ತಂತ್ರಜ್ಞಾನ, ಆದ್ರೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ನಮ್ಗೆ ಈಗ ಗೊತ್ತಾಗ್ತಿಲ್ಲ.
ಅನೇಕ ಕಡೆ ಅದು ಹೇಗೆ ರೂಪುಗೊಳ್ತಿದೆ ಅನ್ನೋದೇ ಅದರ ಡೆವಲಪರ್ಗಳಿಗೂ ಅರ್ಥ ಆಗ್ತಿಲ್ಲ. ಅದನ್ನ ಅಭಿವೃದ್ಧಿ ಪಡಿಸೋರ್ಗೇನೆ ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನ ನೀವು ನಂಬಲೇಬೇಕು. ಎಐಗೆ ಜನ ಇವತ್ತು ಹೆದರ್ತಿದ್ದಾರೆ, ಹಾಗೂ ಅದೇ ಸಮಯದಲ್ಲಿ ಎಐ ಇಲ್ಲೇನೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಮ್ಗೆ ಅದು ಬೇಕೇ ಬೇಕು ಅನ್ನೋರು ಕೂಡ ಇದ್ದಾರೆ. ಇನ್ನು ಆ ಹುಡುಗಿಯ ಫೋಟೋದ ಮಚ್ಚೆ ಬಗ್ಗೆ ಹೇಳುವುದಾದ್ರೆ, ಇದು ಒಂದು ವಿಚಿತ್ರ ಕಾಕತಾಳೇನೆ ಆಗಿರ್ಬೋದು. ಅದೇ ನಿಜಾಗಿದ್ದಲ್ಲಿ ಇದನ್ನ ಜಸ್ಟ್ ಒಂದು ಕಾಕತಾಳೆಯನ್ನು ದಾಟಿ ಹೋಗಬಹುದು. ಆದರೆ ನಿಜವಾಗಿಯೂ ಅದರ ಹಿಂದೆ ಏನಾದ್ರೂ ಸೀಕ್ರೆಟ್ ಸಂಗತಿ ಇದ್ರೆ ಅದು ನಿಜಕ್ಕೂ ಭಯಾನಕ ಅನ್ನೋದೇ ಬೇರೆ ವಿಧಿ ಇಲ್ಲ. ಈ ಇಂಟರ್ನೆಟ್ ಎಂಬ ಮಾಯಾಲೋಕದಲ್ಲಿ ನಮಗೆ ತಿಳಿಯದೆ ಮತ್ತು ನಮಗೆ ಗೊತ್ತಿರದಂತಹ ಹಲವು ಸಂಗತಿಗಳಿರ್ತವೆ. ನಾವು ಪ್ರತಿ ದಿವಸ ಎಐನ ಜೊತೆ ಮಾತನಾಡ್ತೀವಿ. ಉದಾಹರಣೆಗೆ ಈ ಚಾಟ್ ಜಿಪಿಟಿ, ಪರ್ಪ್ಲೆಕ್ಸಿಟಿ ಹಾಗೂ ವಿಡಿಯೋದಲ್ಲಿ ಹೇಳಿದಂತೆ ಜೆಮಿನಿ ಎಐ ಇವೆಲ್ಲವೂ ಕೂಡ ಇರಬಹುದು. ಈ ತರ ಈ ಎಲ್ಲವುಗಳ ಜೊತೆ ನಾವು ಮಾತನಾಡ್ತೀವಿ. ಈ ಕ್ರಾಕ್ ಎಂಬ ಒಂದು ಹೊಸ ಆಪ್ ಕೂಡ ಬಂದಿದೆ. ಇವೆಲ್ಲವುಗಳ ಜೊತೆ ಕೂಡ ನಾವು ಮಾತನಾಡ್ತೀವಿ. ನಮ್ಗೆ ತಿಳಿದಿರದಂತ ವಿಷಯಗಳನ್ನ ಇವೇನಾದ್ರೂ ಬಳಕೆ ಮಾಡ್ತಿದ್ಯಾ ಅಂತ ಅದೇ ಎಐನ ಬಳಿ ಪ್ರಶ್ನೆ ಕೇಳಿದಾಗ ಅದು ಕೊಟ್ಟಂತ ಉತ್ತರ ನಿಜಕ್ಕೂ ಅಚ್ಚರಿಯನ್ನ ತರುವಂತಿತ್ತು. ನಾವು ಇಗ್ನೋರ್ ಮಾಡುವಂತ ಅಥವಾ ನಮ್ಗೆ ಗೊತ್ತಾಗದ ರೀತಿಯಲ್ಲಿ ನೀನು ಮಾಡುವಂತ 5 ವಿಷಯಗಳನ್ನ ನಮ್ಗೆ ತಿಳಿಸುವಂತ ಕೇಳಿದಾಗ ಅದು ಹೇಳಿದಂತ ವಿಷಯಗಳು ಈ ರೀತಿ ಇದ್ವು. ಮೊದಲನೇದು ಅದು ಹೇಳಿದೇನಪ್ಪ ಅಂದ್ರೆ, ಅವರ ಕಂಪನಿಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಿಗೆ ನಾವು ಎಐ ಜೊತೆ ಮಾತಾಡುವಂತ ವಿಷಯಗಳನ್ನ ಓದೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಅದು 100% ಖಾಸಗಿ ಚಾಟ್ ಅಲ್ಲ. ಈ ಒಂದು ಚಾಟ್ಗಳನ್ನ ಅವರ ಉದ್ಯೋಗಿಗಳು ಓದೋದಕ್ಕೆ ಅನುಮತಿ ಇದೆ ಎಂಬ ಉತ್ತರ ಬಂತು. ಇನ್ನು ಎರಡನೇದಾಗಿ ಅದು ಹೇಳಿದ್ದು, ಹೆಚ್ಚಿನ ಸಮಯದಲ್ಲಿ ಈ ಚಾಟ್ ಜಿಪಿಟಿ, ಪರ್ಪ್ಲೆಕ್ಸಿಟಿಯ ರೀತಿಯ ಚಾಟ್ಗಳು ನಮ್ಮೊಂದಿಗೆ ತುಂಬಾ ಸ್ವೀಟ್ ಆಗಿ ವರ್ತಿಸ್ತವಂತೆ. ಹೀಗಿದ್ರೂ ಕೂಡ ಅವು ಸತ್ಯವನ್ನೇ ನಮ್ಗೆ ಹೇಳಬೇಕು ಅಂತ ಏನಿಲ್ಲ. ಅದು ಜಸ್ಟ್ ನಮ್ಮನ್ನ ಮೆಚ್ಚಿಸೋದಕ್ಕೆ ಉತ್ತರವನ್ನ ಕೊಡುತ್ತೆ. ಅದು ಹೇಳಿದ್ದೆ ವೇದವಾಕ್ಯ ಅಂತ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಾನು ಕೊಡುವಂತ ಉತ್ತರದಿಂದ ನಾವು ಸಮಾಧಾನಗೊಳ್ಳಿ ಅಂತಾನೂ ಕೂಡ ಅದು ನಮ್ಗೆ ಹೇಳುತ್ತೆ. ಇನ್ನು ಮೂರನೇದಾಗಿ ನಾವು ಅದಕ್ಕೆ ಕಳಿಸುವಂತ ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನ ಕೆಲವೊಮ್ಮೆ ನಾವು ಕಳುಹಿಸಿ ಈ ಒಂದು ವಿಷಯವನ್ನ ನೀನು ಮರ್ತ್ಬಿಡು ಅಂತ ಹೇಳ್ತೀವಿ. ಈ ರೀತಿ ಹೇಳಿದ ತಕ್ಷಣ ಅದು ಎಲ್ಲವನ್ನೂ ಕೂಡ ಮರ್ತ್ಬಿಡುತ್ತೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಅದು ಈ ಡೇಟಾ ಇನ್ಪುಟ್ ಅನ್ನ ಮರೆಯೋದಿಲ್ಲ. ಅದನ್ನು ಕೂಡ ಅದು ತನ್ನ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಇಲ್ಲಿ ಅದು ನಾವು ಹೇಳಿದ್ದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಅದೇ ತರ ಮರ್ತ್ಬಿಡು ಅಂತ ಹೇಳಿದ್ದನ್ನು ಕೂಡ ಅದು ನೆನಪಲ್ಲಿ ಇಟ್ಕೊಳ್ಳುತ್ತೆ. ಇದೆಲ್ಲ ತನ್ನ ಮೆಮೊರಿಯಲ್ಲಿ ಇದೆ ಅಂತ ಅದು ನಮ್ಗೆ ತಿಳಿಸುತ್ತೆ ಕೂಡ. ಇನ್ನು ಕೊನೆಯದಾಗಿ ಅದು ಹೇಳೋದು ಏನಪ್ಪಾ ಅಂದ್ರೆ, ನಿಮ್ಮ ಖಾಸಗಿ ಚಾಟ್ಗಳು ಕೂಡ ಆಕಸ್ಮಿಕವಾಗಿ ಸಾರ್ವಜನಿಕ ಕೂಡ ಆಗಬಹುದು. ಈ ರೀತಿ ನಾವು ವೈಯಕ್ತಿಕವಾಗಿ ಎಐ ಜೊತೆ ಮಾತನಾಡುವಾಗ ಇಂಥ ವಿಷಯಗಳನ್ನ ಬೇರೆಲ್ಲೋ ಆ ಎಐ ಇನ್ನೆಲ್ಲೋ ಯಾರಿಗೋ ಹೇಳುವಂತ ಸಾಧ್ಯತೆ ಇರುತ್ತೆ. ಇದು ಒಂದು ಕೋನದಿಂದ ನೋಡಿದಾಗ ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಈ ಟರ್ಮಿನೇಟರ್, ರೋಬೋ ಸೇರಿದಂತೆ ಮುಂತಾದ ಚಿತ್ರಗಳಲ್ಲಿ ಇಂಥದನ್ನೆಲ್ಲ ತೋರಿಸಿದ್ದಾರೆ. ಆದರೆ ಈ ಸಿನಿಮಾ ಕಥೆಗಳು ಈಗೀಗ ನಿಜವಾಗಿಯೂ ನಡೆಯುವಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಸ್ವತಃ ಎಐನ ಸಂಸ್ಥಾಪಕರಿಗೆ ಈಗ ಅವುಗಳ ಕಾರ್ಯವಿಧಾನ ಹಾಗೂ ಗ್ರಹಿಕಾ ವಿಧಾನಗಳ ಬಗ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ನೀವೇನೆ ಲೆಕ್ಕ ಹಾಕಿ ನೋಡಿ. ಈಗಾಗಲೇ ರೋಬೋಗಳ ಜೊತೆ ಜಗತ್ತು ಬದುಕ್ತಾ ಇದೆ. ಇವುಗಳ ಕೃತಕ ಜ್ಞಾನದ ಹರಿವು ಈಗ ಮುಂಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ನಾವಿಲ್ಲಿ ನಿಮ್ಗೆ ಹೇಳುವಂತ ಕಿವಿ ಮಾತು ಇಷ್ಟೇನೆ. ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳ ಆಲೋಚನಾ ಚಿಂತನ ಹಾಗೂ ಅವರ ಬೌದ್ಧಿಕ ಮಟ್ಟ ಇದರಿಂದ ಮೂಲೆಗುಂಪಿಗೆ ಸರಿತಾ ಇದೆ. ಅವರು ತಮ್ಮೆಲ್ಲ ಕೆಲಸಗಳಿಗೂ ಪ್ರಾಜೆಕ್ಟ್ಗಳಿಗೂ ಅವರು ಈ ರೀತಿ ಕೃತಕ ತಂತ್ರಜ್ಞಾನವನ್ನೇ ಅವಲಂಬಿಸಿದ್ದಾರೆ. ನಮ್ಮ ಮಕ್ಕಳ ಬುದ್ಧಿ ವಿಕಾಸ ಆಗ್ತಿಲ್ಲ. ಅವರಲ್ಲಿ ಹೊಸ ಐಡಿಯಾಗಳು ಹುಡುತಿಲ್ಲ. ನಮ್ಮ ಮಕ್ಕಳು ಪರಸ್ಪರ ಚರ್ಚೆಯಿಂದ ಕಲಿತಿಲ್ಲ. ಅವರ ಆಲೋಚನಾ ಮತ್ತು ಚಿಂತನಾ ಶಕ್ತಿ ನಿರ್ಜೀವ ಆಗ್ತಾ ಇದೆ. ಇದು ಹೀಗೇನೆ ಮುಂದುವರೆದರೆ ಪ್ರಪಂಚ ಯಾವ ದಿಕ್ಕಿಗೆ ಹೋಗುತ್ತೋ ಗೊತ್ತಿಲ್ಲ. ಮುಂದೊಂದು ದಿವಸ ಬರೀ ರೋಬೋಟ್ ಹಾಗೂ ಮೈಕ್ರೋ ಬಾಟ್ಗಳೇ ವಿಶ್ವವನ್ನ ನಿಯಂತ್ರಿಸುವಂತ ಕಾಲ ದೂರ ಏನಿಲ್ಲ. ಹಾಗೂ ಕೊನೆಯದಾಗಿ, ನೀವು ಎಐ ಜೊತೆ ಮಾತನಾಡ್ತಿರುವಾಗ ನಿಮ್ಮ ವೈಯಕ್ತಿಕ ಫೋಟೋಗಳನ್ನಾಗ್ಲಿ ಅಥವಾ ನಿಮ್ಮ ಜೀವನದ ವೈಯಕ್ತಿಕ ವಿಷಯಗಳನ್ನ ಅದರೊಂದಿಗೆ ಯಾವುದೇ ಕಾರಣಕ್ಕೂ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಜಾಗರೂಕತೆಯಲ್ಲಿ ನೀವಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.